ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸಸ್ಯ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತದೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕೆಸರುಗುಂಡಿ ಒಳಗಡೆ ಬಿದ್ದಿರೋ ವಿದ್ಯುನ್ನ ಕಾಪಾಡಿ ಮೇಲಕ್ಕೆತ್ತಿ ಅವಳನ್ನ ಸಮಾಧಾನ ಮಾಡ್ತಿರ್ತಾನೆ ಭದ್ರ. ಹಂಗೆ ಅವಳು ಪ್ರಜ್ಞೆ ತಪ್ಪಾಯ್ತಾಳೆ. ಅವಳನ್ನ ಎಬ್ಬುಸುಕ್ಕೆ ಅಂತ ಭದ್ರ ತುಂಬಾನೇ ಪ್ರಯತ್ನ ಪಡ್ತಾನೆ. ಅವಳು ಎದ್ದೊಳ್ತಿಲ್ವಲ್ಲ ಅಂತ ತುಂಬಾ ಗಾಬರಿಯಿಂದ ಭದ್ರ ನೋಡ್ಬೇಕಾದ್ರೆ ವಿದ್ಯಾ ಅಮ್ಮಮ್ಮಂಗೆ ಒಂದ್ಸಲಿ CPR ಮಾಡಿದ್ದು ಭದ್ರನ್ಗೆ ನೆನ್ಪಾಯ್ತದೆ. ಅವಾಗ ಅವನು ವಿದ್ಯಾ ಅಮ್ಮಮ್ಮಂಗೆ ಯಾವ ರೀತಿ CPR ಮಾಡಿದ್ಲು ಅನ್ನೋದನ್ನ ನೆನೆಸ್ಕೊಂಡು ಅದೇ ರೀತಿ ವಿದ್ಯನ್ಗೂ ಅವನು CPR ಮಾಡ್ತಾನೆ. ಹಂಗೆಯ ಅವಳ ಬಾಯಿ ಒಳಗಡೆ ತನ್ನ ಬಾಯಿ ಇಟ್ಟು ಜೋರಾಗಿ ಉಸಿರನ್ನ ಊದ್ದಾಗ ಹೊತ್ತಾದ್ಮೇಲೆ ವಿದ್ಯಂಗೆ ಎಚ್ಚರಿಕೆ ಆಯ್ತದೆ. ಏ ವಿದ್ಯಾ, ಇವಾಗ ಏನು ಆಗಿಲ್ಲ ತಾನೇ ನಿಂಗೆ ಅಂತ ಭದ್ರ ಕೇಳ್ಬೇಕಾದ್ರೆ ಏನೂ ಇಲ್ಲ, ನಾ ಸಂದಕವನಿ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅಷ್ಟೊತ್ಗೆ ಆ ಕಾಡ್ ಕಡ್ಜ ದೊಡ್ಡ ಗುಂಪೆ ಇವ್ರ ಕಡೆಗ್ ಬತ್ತಿರ್ತದೆ. ಈ ಕಡೆ ಭದ್ರ ವಿದ್ಯಂಗೆ ಬಾಯಿಗೆ ಬಂದಂಗ್ ಬೈತಿರ್ತಾನೆ. ಏಯ್, ಬುದ್ಧಿ ಇಲ್ವೇ ನಿಂಗೆ? ತಲ್ಕೆಟ್ ಕೆಲ್ಸ ಮಾಡಿದ್ಯಲ್ಲ ಅಂತ ಭದ್ರ ಬೈಬೇಕಾದ್ರೆ ನಂಗೆಲ್ಲ ಗೊತ್ತದೆ. ನೀವು ಮತ್ತೆ ಆ ನಾಟಿ ವೈದ್ಯರು ಮಾತಾಡ್ಬೇಕಾದ್ರೆ ನಾ ಕೇಳಿಸ್ಕಂದೆ ಅಂತ ವಿದ್ಯಾ ಹೇಳ್ತಾಳೆ. ಯಾವಾಗ ನೋಡಿದ್ರು ನಂಗೆಲ್ಲ ಗೊತ್ತದೆ ಅಂತ ಇದೇ ತರನೇ ನಡ್ಕ ನೀನು. ಏಯ್, ನಿನ್ನ ಯಾರೇ ಇಲ್ಲಿಗ್ ಬಾ ಅಂತ ಹೇಳ್ದವ್ರು ಅಂತ ಭದ್ರ ಕೇಳ್ಬೇಕಾದ್ರೆ ನೋಡಿ ಗೌಡ್ರೆ, ಹಿಂಗೆಲ್ಲ ದುರಾಂಕಾರದಲ್ಲಿ ಮಾತಾಡೋದೆಲ್ಲ ಇಟ್ಕೋಬೇಡಿ ಅಂತ ವಿದ್ಯಾ ಹೇಳ್ತಾಳೆ. ಹೌದೌದು, ಕೇಳ್ಬಿಟ್ರೆ ಇವಳಿಗೆ ಹಂಗೆ ಕೋಪ ಉಕ್ಕಿ ಬಂದ್ಬಿಡ್ತದೆ. ಏಯ್, ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂತ ಭದ್ರ ಕೇಳ್ಬೇಕಾದ್ರೆ ನಾನು ನಮ್ಮ ಮಾವಯ್ಯನ್ನ ಕಾಪಾಡ್ಬೇಕು, ಅದಕ್ಕೆ ಇಲ್ಲಿಗ್ ಬಂದೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಏಯ್, ಯಾರನ್ನೇ ಕೇಳಿ ಕಾಡೊಳಗಡೆ ಬಂದೆ ಅಂತ ಭದ್ರ ಬೈತಾನೆ. ಆ ನಮ್ಮ ಮಾವಯ್ಯನ್ನ ಉಳಿಸ್ಕೋಬೇಕು ಅಂತ ಅನ್ಸ್ತು, ಅದಕ್ಕೆ ಔಷಧಿ ಹುಡ್ಕೊಂಡ್ ಇಲ್ಲಿಗ್ ಬಂದೆ ಅಂತ ವಿದ್ಯೆ ಹೇಳ್ತಾಳೆ. ಇಷ್ಟೆಲ್ಲ ಓದಿವ್ನಿ ಅಂತ್ಯಾ? ಅಲ್ಲಿ ಬೋರ್ಡ್ ಹಾಕೋರ್ ತಾನೆ, ಅಲ್ಲಿ ಕೆಸರು ಗುಂಡಿ ಅದೇ, ಈ ಕಡೆ ಯಾರು ಹೋಗ್ಬೇಡಿ ಅಂತ ಬೋರ್ಡ್ ಹಾಕವ್ರೆ, ಅದನ್ನ ಓದಕ್ ಗೊತ್ತಾಗ್ಲಿಲ್ವೇ ನಿನ್ಗೆ? ದೊಡ್ಡದಾಗ ಕೊಚ್ಕತಾಳೆ ಓದಿವ್ನಿ ಅಂತ ಭದ್ರ ಬೈತಿರ್ತಾನೆ. ನಾನು ಅದ್ನ ನೋಡ್ಲಿಲ್ಲ, ನೋಡಿದಿದ್ರೆ ನಾನ್ ಯಾಕೆ ಇಲ್ಲಿಗ್ ಬಂದ್ ಬೀಳ್ತಿದ್ದೆ ಅಂತ ವಿದ್ಯಾ ಹೇಳ್ತಾಳೆ. ಹಾ, ಇಂತ ಅಪಾಯದ ಜಾಗಕ್ ಬಂದಾಗ 4 ಕಡೆನೂ ಸುತ್ತಿ ಸುತ್ತಿ ನೋಡ್ಬೇಕು. ಅಲ್ಲಿ ಏನಾದ್ರೂ ಅಪಾಯ ಇದ್ದದೆ ಅಥವಾ ಆ ಕಡೆ ಹೋಗ್ಬಿಡಿ ಅಂತ ಏನಾದ್ರೂ ಬೋಲ್ಡ್ ಇದ್ದದೆ ಅಂತ ನೋಡ್ಕೊ ಬರ್ಬೇಕು ಅಂತ ಭದ್ರ ಕೇಳ್ಬೇಕಾದ್ರೆ ನಾನೇನು ಯಾವಾಗ್ಲೂ ಕಾಡೊಳಗಡೆ ಒಯ್ತಾನೆ ಇರ್ತೀನ ಅಂತ ವಿದ್ಯಾ ಕೇಳ್ತಾಳೆ. ಇಂಥ ಮಾತ್ಗೇನು ಕಮ್ಮಿ ಇಲ್ಲ ನೀನು ಅಂತ ಭದ್ರ ಬೈತಿರ್ತಾನೆ. ಆಗ ವಿದ್ಯಾ ಕಾಕ್ದಿಂದ ಭದ್ರನ್ನೇ ಗುರಾಯಿಸ್ತಿರ್ತಾಳೆ. ಆಗ ಇದ್ದಕ್ಕಿದ್ದಂಗೆ ವಿದ್ಯಾ ಮತ್ತೆ ಭದ್ರನ್ಗೆ ಹೂವಿನ ಸ್ಮೆಲ್ಲು ಬರೋದಕ್ಕೆ ಶುರು ಆಯ್ತದೆ. ಏಯ್, ಏನೋ ವಾಸನೆ ಬತ್ತಾ ತಾನೆ ಅಂತ ಭದ್ರ ಕೇಳ್ಬೇಕಾದ್ರೆ ಹೌದು ಗೌಡ್ರೆ, ಆ ಕಡ್ಜ ಬರೋಕ್ಕೂ ಮುಂಚೆಯ ಹಿಂಗೆ ಹೂವಿನ ವಾಸನೆ ಬರ್ತದೆ ಅಂತ ಹೇಳ್ತಿದ್ರು ಅಂತ ವಿದ್ಯಾ ಹೇಳ್ತಾಳೆ. ಅಷ್ಟೊತ್ಗೆ ಇವ್ರು ನೋಡ್ತಿದ್ದಂಗೆ ಒಂದು ಕಾಡ್ ಕಡ್ಜದ ಗುಂಪೆ ಇವ್ರ ಹತ್ರಕ್ ಬರ್ತದೆ. ಆಗ ವಿದ್ಯಾ ಭದ್ರ ಪಂಜನ್ನ ಹುಡ್ಕಕ್ಕೆ ಅಂತ ಹೋದಾಗ ಅಷ್ಟೊತ್ಕಾಗ್ಲೇ ಪಂಜುಗಳು ಆರೋಗಿರ್ತವೆ. ಆಗ ಭದ್ರ ವಿದ್ಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಉಸಿರಾಡ್ಬೇಡ ಅಂತ ಹೇಳ್ತಾನೆ. ಆದ್ರೂ ವಿದ್ಯಂಗೆ ತಡ್ಕೊಳಕ್ ಆಗದೆ ಇದ್ದಾಗ ಅವನೇ ವಿದ್ಯನ್ ಬಾಯಿನ ಮುಚ್ತಾನೆ. ಮೈ ಮ್ಯಾಕೆ ಆ ಕೆಸರು ಅಂಟ್ಕೊಂಡಿರೋದ್ರಿಂದ ಇವ್ರಿಬ್ರಿಗೂ ಆ ಕಾಡ್ ಕಡ್ಜದಿಂದ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಆಯ್ತದೆ. ಇವ್ರ ಹತ್ರಕ್ ಬಂದು ಇವ್ರ ವಾಸನೆ ನೋಡಿದಾಗ ಅವಕ್ಕೆ ಬೆವರಿನ ವಾಸನೆ ಗೊತ್ತಾಗಕ್ಕಿಲ್ಲ. ಆಗ ಅವೆಲ್ಲ ಅಲ್ಲಿಂದ ಹೊಂಟೈತವೆ. ಆಗ ಭದ್ರ ಮತ್ತೆ ವಿದ್ಯಾ ಇಬ್ರು ನಿಟ್ಟೆಸ್ರು ಬಿಡ್ತಾರೆ. ಯಪ್ಪ, ಅದು ನೋಡಿದ್ರೇನೆ ಭಯ ಆಯ್ತದೆ ಅಂತ ಭದ್ರ ಹೇಳ್ಬೇಕಾದ್ರೆ ಹೌದು ಗೌಡ್ರೆ, ಆದ್ರೆ ನಮ್ಮಿಬ್ರನ್ನ ನೋಡಿ ಹಂಗೆ ವಾಪಸ್ ಹೊಂಟೈತಲ್ಲ ಯಾಕೆ ಅಂತ ವಿದ್ಯಾ ಕೇಳ್ತಾಳೆ. ಆಗ ಭದ್ರ ತಮ್ಮ ಮೈ ಮೇಲಿರೋ ಕೆಸರನ್ನ ನೋಡಿ ಅವನ್ಗೆ ಅರ್ಥ ಆಯ್ತದೆ. ಯೋಳಿ ಗೌಡ್ರೆ, ಅದು ನಮ್ಮನ್ನ ಕಚ್ಚದೆ ಹೆಂಗ್ ಹೋಯ್ತು ಅಂತ ವಿದ್ಯಾ ಕೇಳ್ಬೇಕಾದ್ರೆ ಯಾಕಂದ್ರೆ ನಮ್ ಮೈ ವಾಸನೆ ಮತ್ತೆ ನಾವು ಅವ್ರ ಕಣ್ಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂತ ಭದ್ರ ಹೇಳ್ಬೇಕಾದ್ರೆ ಏನು ನಾವಿಷ್ಟು ದೊಡ್ಡ ಮನುಷ್ಯರಿದೀವಿ, ನಾವ್ ಅವ್ರಿಗೆ ಕಾಣಿಸ್ಲಿಲ್ವೇ, ಏನ್ ಹೇಳ್ತಿದೀರಿ ಗೌಡ್ರೆ ಅಂತ ಭದ್ರನ್ನ ವಿದ್ಯಾ ಕೇಳ್ತಾಳೆ. ಹೌದು ಕಣಮ್ಮಿ, ನೋಡು ನಮ್ ಮೈ ಪೂರ್ತಿ ಬರೀ ಕೆಸರೆ ತುಂಬದೆ, ಅದಕ್ಕೆಯ ಅವಕ್ಕೆ ನಾವ್ ಕಾಣಿಸ್ಲಿಲ್ಲ ಮತ್ತೆ ನಮ್ ವಾಸನೆನೂ ಅವಕ್ಕೆ ಗೊತ್ತಾಗ್ಲಿಲ್ಲ. ನೋಡು, ಒಂದ್ ಕೆಲ್ಸ ಮಾಡು, ಹೋಗಿ ಚೆನ್ನಾಗಿ ಮೈ ತುಂಬಾ ಹಚ್ಕ ಇದನ್ನೆಲ್ಲ ಅಂತ ಭದ್ರ ತಾನು ಕೆಸರ ಹತ್ರ ಕೊಯ್ತಾನೆ. ಹಂಗೆಯ ವಿದ್ಯಾ ಮತ್ತೆ ಭದ್ರ ಇಬ್ರು ಸೇರ್ಕೊಂಡು ಮೈ ತುಂಬಾ ಆ ಕೆಸರನ್ನ ಬಳಕತಾರೆ. ಮತ್ತೆ ಪಂಜುಗಳನ್ನ ರೆಡಿ ಮಾಡ್ಕೊಂಡು ಆ ಔಷಧಿ ಹುಡ್ಕಕ್ಕೆ ಅಂತ ಇಬ್ರು ಒಯ್ತಾರೆ. ಸರಿ ಬಾ ಹೋಗುಮ ಅಂತ ಭದ್ರ ವಿದ್ಯನ ಕರೆದಾಗ ಬೇಡ ಗೌಡ್ರೆ, ಇಬ್ರು ಒಂದೇ ಕಡೆಗೆ ಹೋದ್ರೆ ಹುಡ್ಕಕ್ಕೆ ಕಷ್ಟ ಆಯ್ತದೆ, ಇಬ್ರು ಬೇರೆ ಬೇರೆ ದಾರಿಗೆ ಹೋಗುಮ ಅಂತ ಹೇಳಿ ವಿದ್ಯಾ ಭದ್ರನ ಒಂದ್ ದಾರಿ ಕಳ್ಸಿ ತಾನು ಇನ್ನೊಂದ್ ದಾರಿಯಿಂದ ಹುಡ್ಕೊಂಡೊಯ್ತಾಳೆ. ಈ ಕಡೆ ಆಸ್ಪತ್ರೆಯಲ್ಲಿ ಒಬ್ಬೊಬ್ಬರೇ ಸಾಯ್ತಾ ಇರೋದನ್ನ ನೋಡಿ ಶಿವರಾಮೇಗೌಡನ್ ಕುಟುಂಬಕ್ಕೆ ತುಂಬಾನೇ ಗಾಬರಿ ಆಯ್ತಿರ್ತದೆ. ಈ ಕಡೆ ಆ ಔಷಧಿನ ಹುಡುಕ್ತಿರೋ ವಿದ್ಯಂಗೆ ಕೊನೆಗೂ ಆ ಕಾಡ್ ಕಡ್ಜ ಇರೋಂತ ಗೂಡುಗಳು ಸಿಗ್ತವೆ. ಅದನ್ನ ನೋಡಿ ಅವಳು ಖುಷಿ ಪಡ್ತಾ ಅದ್ರ ಹತ್ರಕ್ ಹೋಗ್ಬೇಕಾದ್ರೆ ಅದ್ರಲ್ಲಿ ಇರೋ ಒಂದು ಕಡ್ಜ ಇವಳನ್ನ ಗುರುತಿಸ್ಬಿಡ್ತದೆ. ಆಗ ವಿದ್ಯಾ ತನ್ ಕೈಲಿರೋ ಪಂಜನ್ನ ತಗೊಂಡು ಅದ್ರ ಮುಂದಕ್ಕೆ ತೋರ್ಸ್ಬೇಕಾದ್ರೆ ಆ ಬಿಸಿಗೆ ಅದು ಕೆಳಗಡೆ ಬಿದ್ದೈತದೆ. ಆಗ ಮತ್ತೆ ಪಂಜನ್ನ ಅದ್ರ ಮೇಲಿಟ್ಟಿ ವಿದ್ಯಾ ಸಾಯಿಸ್ತಾಳೆ. ಹಂಗೆಯ ಆ ನಾಟಿ ವೈದ್ಯರು ಹೇಳಿದ ಮಾತನ್ನ ಗೆಪ್ತಿ ಮಾಡ್ಕತಾಳೆ. ಅವಕ್ಕೆ ಮನುಷ್ಯ ರಕ್ತ ಆಗ್ಲಿ ಅಥವಾ ಪ್ರಾಣಿಗಳ ರಕ್ತ ಆಗ್ಲಿ ಸಿಕ್ಕಿದ್ರೆ ಅದ್ರ ವಾಸನೆ ಹುಡ್ಕ ಬಂದ್ಬಿಡ್ತವೆ ಅಂತ ಅನ್ಬಿಟ್ಟು
ಆ ವೈದ್ಯರು ಹೇಳಿದ್ದನ್ನ ಕೇಳಿಸ್ಕೊಂಡು ಅದ್ರ ಪ್ರಕಾರನೇಯ ವಿದ್ಯಾ ಒಂದು ಪ್ಲಾನ್ ಮಾಡ್ತಾಳೆ. ಆ ನಾಟಿ ವೈದ್ಯರು ಮನುಷ್ಯನ್ ರಕ್ತ ವಾಸನೆ ಬಿದ್ರೆ ಅದನ್ನ ಕುಡಿಯಕ್ಕೆ ಅಂತ ಬರ್ತದೆ ಅಂತ ಹೇಳಿದ್ರಲ್ವೇ ಅಂತ ವಿದ್ಯಾ ಮನ್ಸ್ನಾಗೆ ಅನ್ಕೊಂಡು ತನ್ ಕೈಯಲ್ಲಿರೋ ಪಂಜನ್ನ ಒಂದ್ ಜಾಗದಲ್ಲಿಟ್ಟಿ ತನ್ ಬ್ಯಾಗ್ ಅಲ್ಲಿರೋ ಒಂದು ಬಟ್ಟೆನ ಎತ್ತಿ ಕೆಳಗಡೆಗೆ ಹಾಸ್ತಾಳೆ. ಹಾಸ್ಬಿಟ್ಟು ಹಂಗೆ ಒಂದ್ ಬಾಟ್ಲಲ್ಲಿ ವಿದ್ಯಾ ಪೆಟ್ರೋಲ್ ತಕ ಬಂದಿರ್ತಾಳೆ. ಅದನ್ನ ಆ ಬಟ್ಟೆ ಮೇಲೆ ಹಾಕ್ತಾಳೆ. ಹಾಕಿ ಒಂದು ಚಿಕ್ಕದಾಗಿ ಚಾಕ ಇರುತ್ತೆ, ಅದನ್ನ ಎತ್ಕೊಂಡು ತನ್ ಕೈನ ಕುಯ್ಕೊಂಡು ಅದ್ರ ಮೇಲೆಲ್ಲ ರಕ್ತನ ತೊಟ್ಟಿಕ್ಕಿಸ್ತಾಳೆ. ಆ ವಾಸನೆ ಆ ಕಡ್ಜಗಳಿಗೆ ಸಿಕ್ತಿದ್ದಂಗೆ ಅವೆಲ್ಲ ಗುಂಪು ಗುಂಪಾಗಿ ಅದೇ ಕಡೆಗೆ ಬರಕ್ಕೆ ಶುರುವಾಯ್ತವೆ. ಆಗ ವಿದ್ಯಾ ಮರದಿಂದೆ ಹೋಗಿ ಬಚ್ಚಿಕತಾಳೆ. ಅಷ್ಟ್ರಲ್ಲಿ ಒಂದು ದೊಡ್ಡ ಗುಂಪೆ ಆ ರಕ್ತದ ವಾಸನೆನ ಹಿಡ್ಕೊಂಡು ಅಲ್ಲಿಗೆ ಬರ್ತವೆ. ಅವೆಲ್ಲ ಆ ಬಟ್ಟೆ ಮೇಲಿರೋ ರಕ್ತನ ಕುಡಿಬೇಕಾದ್ರೆ ವಿದ್ಯಾ ಅದೇ ಸರಿಯಾದ ಸಮಯ ಅಂತ ಹೇಳಿ ಅವಕ್ಕೆಲ್ಲ ಬೆಂಕಿ ಹಚ್ತಾಳೆ. ಅದ್ರಿಂದ ಅವೆಲ್ಲ ಸುಟ್ಟು ಅಲ್ಲೇ ಬೂದಿ ಆಗೋಯ್ತವೆ. ಆಗ ಬಚ್ಚಿಟ್ಕೊಂಡ್ರಂತ ವಿದ್ಯಾ ಆ ಗೂಡ್ ಹತ್ರ ಹೋಗಿ ಆ ಗೂಡನ್ನ ಕೈಗೆ ಎತ್ಕೊಂಡು ಅದನ್ನ ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅದು ತುಂಬಾ ಗಟ್ಟಿಯಾಗಿರ್ತದೆ. ಆದ್ರೂ ತುಂಬಾ ಕಷ್ಟಪಟ್ಟು ಆ ಗೂಡನ್ನ ಅವಳು ಓಪನ್ ಮಾಡ್ತಾಳೆ. ಅದ್ರಲ್ಲಿ ಇವಳು ಬೇಕಾಗಿರೋ ಔಷಧಿ ಸಿಗ್ತದೆ. ಅದನ್ನೆಲ್ಲ ಎತ್ಕೊಂಡು ಅವಳು ಬ್ಯಾಗ್ಗೆ ಹಾಕತಿರ್ತಾಳೆ. ಅಷ್ಟೊತ್ಗೆ ಆಚೆ ಹೋಗಿರೋ ಬೇರೆ ಕಡ್ಜಗಳೆಲ್ಲ ಮತ್ತೆ ವಾಪಸ್ ತಮ್ಮ ಗೂಡುಗಳ ಕಡೆನೆ ಬತ್ತಿರ್ತವೆ. ಅವೆಲ್ಲ ಬರೋಷ್ಟೊತ್ಗೆ ಇವನ್ ಹೆಂಗಾರ ಮಾಡಿ ಎತ್ಕೊಂಡ್ ಹೋಗ್ಬೇಕು ಅಂತ ವಿದ್ಯಾ ತನಗ್ ಸಿಕ್ಕಿರೋ ಗೂಡುಗಳನ್ನೆಲ್ಲ ಬಗ್ದು ಅದ್ರಿಂದ ಔಷಧಿಗಳನ್ನ ಎತ್ತಿ ಎತ್ತಿ ಬ್ಯಾಗ್ಗೆ ತುಂಬ್ಕೊತಾ ಇರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಕಡ್ಜಗಳೆಲ್ಲ ಬಂದ್ಬಿಡ್ತವೆ. ಇವಳು ಅವನ್ನ ನೋಡ್ತಿದ್ದಂಗೆ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಅಂತ ಓಡ್ತಿರ್ತಾಳೆ. ಹಂಗೆಯ ಪಂಜ್ ತಕಂಡು ಇವುಗಳನ್ನೆಲ್ಲ ಎದುರಿಸ್ಕೊಂಡು ವಿದ್ಯಾ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಅಲ್ಲಿಂದ ತಪ್ಪಿಸ್ಕೊಂಡ್ ಹೋಯ್ತಿರ್ತಾಳೆ. ಅಷ್ಟೊತ್ಗೆ ಸುಭಾಷನುವೆಯ ಅದೇ ದಾರಿಲಿ ಬರ್ತಿರ್ತಾನೆ. ಆಗ ವಿದ್ಯಾ ತನ್ ಕಾಲಿಗೆ ಏಟಾಗಿರೋದ್ರಿಂದ ಓಡಕ್ಕಾಗ್ದೆ ಕೆಳಗಡೆ ಬಿದ್ದೋಯ್ತಾಳೆ. ಆಗ ಏನ್ ಮಾಡುದು, ಇವೆಲ್ಲ ಹತ್ರ ಬತ್ತಾವಲ್ಲ ಅಂತ ವಿದ್ಯಾ ಭಯ ಪಡ್ಬೇಕಾದ್ರೆ ಭದ್ರ ಹೇಳಿದ ಮಾತು ಅವಳಿಗೆ ಗೆಪ್ತಿಗ್ ಬರ್ತದೆ. ಮೈಯೆಲ್ಲ ಕೆಸರಾಗಿದ್ರೆ ಅವಕ್ಕೆ ಕಾಣ್ಸಕ್ಕಿಲ್ಲ, ನಮ್ ವಾಸನೆನು ಬರಕಿಲ್ಲ ಅಂತ ಅಲ್ಲೇ ಪಕ್ಕದಲ್ಲಿರೋ ಮಣ್ಣೆಲ್ಲ ಎತ್ಕೊಂಡು ವಿದ್ಯಾ ತನ್ ಮೈ ಮೇಲೆ ಬಳಕತಾಳೆ. ಆಗ ಆ ಕಡ್ಜಗಳೆಲ್ಲ ಇವಳ ಹತ್ರಕ್ ಬಂದ್ರು. ಇವಳು ವಾಸನೆ ಕಂಡಿಡಿಯಕ್ಕಾಗ್ದೆ ಅಲ್ಲಿಂದ ಹೊಂಟೈತವೆ. ಅವೆಲ್ಲ ಒಯ್ತಿದ್ದಂಗೆಯ ವಿದ್ಯಾ ಮೆಲ್ಲೆಗೆದ್ದು ಔಷಧಿ ಸಿಕ್ಕದೆ ಅಂತ ಗೌಡ್ರಿಗೆ ಹೇಳ್ಬೇಕು ಅಂತ ಭದ್ರನ್ನ ಹುಡಿಕೊಂಡೋಯ್ತಾಳೆ. ಈ ಕಡೆ ಔಷಧಿ ಹುಡ್ಕೊಂಡೋಗಿರೋ ಭದ್ರಂಗು ಆ ಕಾಡ್ ಕಡ್ಜಗಳ ಗೂಡು ಸಿಗ್ತವೆ. ಆಗ ಅವನು ತನ್ನ ಹತ್ರ ತಂದಿರೋ ಅಂತ ಒಂದು ಔಷಧಿ ಪುಡಿನ ಆ ಗೂಡ್ ಮೇಲೆಲ್ಲ ಎಸ್ದಾಗ ಅದ್ರೊಳಗಡೆ ಇರೋ ಕಡ್ಜಗಳೆಲ್ಲ ಆಚೆಗ್ ಬರ್ತವೆ. ಆಗ ಭದ್ರ ತನ್ ಕೈಯಲ್ಲಿರೋ ಪಂಜಿಂದ ಅವನೆಲ್ಲ ಸುಟ್ಟಾಕ್ತಿರ್ತಾನೆ. ಈ ಕಡೆ ಸುಭಾಷ ಎಲ್ಲೋ ಈ ಔಷಧಿ ಸಿಕ್ಲಿಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಟೆನ್ಷನ್ ಅಲ್ಲಿ ಸಿಗರೇಟ್ ಸೇರ್ತಿರ್ತಾನೆ. ಆ ಕಡ್ಜ ಎಲ್ಲದೆ ಅಂತಾನು ಸರಿಯಾಗಿ ಗೊತ್ತಾಯ್ತಾ ಇಲ್ಲ. ಇದನ್ನ ಎಲ್ಲಿ ಅಂತ ಕಂಡು ಹಿಡಿದು ಔಷಧಿ ತರುದು? ಅಕಸ್ಮಾತ್ ಔಷಧಿ ತರಕೋಗಿ ಆ ಕಡ್ಜ ಏನಾದ್ರೂ ನನ್ನ ಕಚ್ಚಿ ನಾನು ಸತ್ತೋಗ್ಬಿಟ್ರೆ ಏನ್ ಮಾಡುದು ಅಂತ ಸುಭಾಷ ಯೋಚನೆ ಮಾಡ್ತಿರ್ತಾನೆ. ಹಂಗೆ ಯೋಚನೆ ಮಾಡ್ತಾ ಸುಭಾಷ ಬರ್ಬೇಕಾದ್ರೆ ವಿದ್ಯಾ ಕೂಗೋದು ಅವನ್ಗೆ ಕೇಳಿಸ್ತದೆ. ಗೌಡ್ರೆ ಎಲ್ಲಿದಿರಿ, ನನ್ಗೆ ಔಷಧಿ ಸಿಕ್ಕದೆ ಅಂತ ವಿದ್ಯಾ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಇದನ್ನ ಸುಭಾಷ ನೋಡ್ಬಿಡ್ತಾನೆ. ಏನು, ಇವಳಿಗೆ ಔಷಧಿ ಸಿಕ್ಬಿಡ್ತೆ? ಅವ್ರೆಲ್ರನ್ನು ನಂಬಿಸಿ ನಾನ್ ಔಷಧಿ ತಕೊಂಡ ಕೊಟ್ಟು ದೊಡ್ಡಪ್ಪನ ಮತ್ತೆ ಮನೆಯವ್ರೆಲ್ಲ ಕಾಪಾಡಿ ಒಳ್ಳೆಯವನು ಅಂತ ಅನ್ಸ್ಕೊಳ್ಳ ಅಂದ್ರೆ ಇವಳಗ್ ಸಿಕ್ಬಿಟ್ಟದಲ್ಲ, ಏನ್ ಮಾಡುದು? ಎಲ್ರು ಆಮೇಲೆ ಇವಳೇ ಎಲ್ಲಾರನ್ನು ಕಾಪಾಡಿದ್ಲು ಅಂತ ಇವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಏನ್ ಮಾಡುದು? ಆಮೇಲೆ ಇವಳನ್ನ ಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವ್ದೇ ಕಾರಣಕ್ಕೂ ಇವಳನ್ನ ಯಾರು ಒಳ್ಳೆಯವಳು ಅಂತ ಮೆರೆಸ್ಬಾರ್ದು. ಸುಭಾಷ, ಇವಳ ಹತ್ರ ಇರೋ ಔಷಧಿನ ನೀ ತಕೊಂಡ ಕೊಟ್ರೆ ನೀನೇ ಎಲ್ರು ಮುಂದೆ ದೊಡ್ಡವನಾಯ್ತಿ, ನಾನೇ ಎಲ್ರನ್ನು ಕಾಪಾಡಿದ್ದು ಅಂತ ಖುಷಿಯಿಂದ ಮಾತಾಡ್ತಾರೆ. ಮತ್ತೆ ನಾನು ಆ ಮನೆ ಒಳಗ್ ಹೋಗ್ಬೋದು ಅಂತ ಸುಭಾಷ ಮನ್ಸ್ನಾಗೆ ಅನ್ಕೊಂಡು ವಿದ್ಯನ್ನ ನಿಧಾನಕ್ಕೆ ಫಾಲೋ ಮಾಡ್ಕೊಂಡು ಹೋಯ್ತಾನೆ. ಸರಿಯಾದ ಸಮಯ ನೋಡಿ ಹಿಂದೆಯಿಂದ ವಿದ್ಯನ್ ತಲೆಗೆ ತಾನ್ ತಂದಿರೋ ಪಂಜಿಂದ ಜೋರಾಗಿ ಹೊಡಿತಾನೆ. ಅದ್ರಿಂದ ವಿದ್ಯನ್ಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಯ್ತಾಳೆ. ಆಗ ಸುಭಾಷ ವಿದ್ಯನ್ ಹತ್ರ ಇರೋ ಬ್ಯಾಗ್ ನ ಚೆಕ್ ಮಾಡಿ ಅದ್ರಿಂದ ಔಷಧಿಗಳನ್ನೆಲ್ಲ ಎತ್ಕೊಂಡು ತಾನ್ ತಂದಿರೋ ಬ್ಯಾಗಿಗೆಲ್ಲ ಅದನ್ನ ಶಿಫ್ಟ್ ಮಾಡ್ಕತಾನೆ. ಹಂಗೆ ಅವಳನ್ನಲ್ಲೇ ಬಿಟ್ಟು ಖುಷಿಯಿಂದ ಆ ಔಷಧಿನ ಎತ್ಕೊಂಡು ಅಲ್ಲಿಂದ ಓಡೈತಾನೆ. ಈ ಕಡೆ ಆಸ್ಪತ್ರೆಯಲ್ಲಿರೋ ಶಿವರಾಮೇಗೌಡನ್ ಕುಟುಂಬ ಒದ್ದಾಡಕ್ಕೆ ಶುರು ಮಾಡ್ತದೆ. ಉಸಿರಾಡಕ್ಕಾಗ್ದೆ ಈ ಕಡೆ ನೋವನ್ನ ತಡ್ಕೊಳಕ್ಕಾಗ್ದೆ ಅಳೋದಕ್ಕೆ ಶುರು ಮಾಡ್ತಿರ್ತಾರೆ. ಈ ವಿಷಯನ ಡಾಕ್ಟ್ರು ಮನೆಯವ್ರ ಹತ್ರ ಹೇಳಿದಾಗ ಅದನ್ನ ಕೇಳಿ ಅಮ್ಮಮ್ಮ ಮತ್ತೆ ಮೋಹನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಯ್ತಾರೆ. ಆಗ ಅವ್ರೆಲ್ರು ಕಿಟಕಿ ಹತ್ರ ಬಂದ್ ನಿಂತ್ಕೊಂಡು ಶಿವರಾಮೇಗೌಡನ್ನ ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವನು ಮಾತಾಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಅದನ್ನ ನೋಡಿ ಮನೆಯವರೆಲ್ರು ಕಣ್ಣೀರಾಗ್ತಿರ್ತಾರೆ. ಅವ್ವ, ಉಸಿರಾಡಕ್ ಆಯ್ತಿಲ್ಲ ಕಣವ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಮ್ಮಮ್ಮಂಗೂ ಕಣ್ಣೀರ್ ಬತ್ತಿರ್ತದೆ. ಅಷ್ಟ್ರಲ್ಲಿ ಸುಭಾಷ ಔಷಧಿ ಸಿಕ್ತು ಅಂತ ಹೇಳಿ ಕೂಗ್ತಾ ಅಲ್ಲಿಗ್ ಬರ್ತಾನೆ.
ಕೊಡ್ತಾನೆ. ಅದನ್ನ ನೋಡಿದ ತಕ್ಷಣ ಊರವ್ರೆಲ್ರಿಗೂನು ತುಂಬಾನೇ ಖುಷಿ ಆಯ್ತದೆ. ಹಂಗೆ ಅವ್ರೆಲ್ರು ಸುಭಾಷನ್ನ ಹೊಗಳ್ತಿರ್ತಾರೆ. ಆಗ ಡಾಕ್ಟರ್ ಎಲ್ಲ ಬಂದು ಸುಭಾಷನ್ ಹತ್ರ ಇರೋ ಔಷಧಿನೆಲ್ಲ ನೋಡಿ ಖುಷಿ ಪಡ್ತಾ ಆ ನಾಟಿ ವೈದ್ಯರನ್ನ ಬರಕ್ ಹೇಳ್ತಾರೆ. ಆಗ ನಾಟಿ ವೈದ್ಯರು ಅಲ್ಲಿಗ್ ಬಂದು, ಏನಪ್ಪಾ ಇಂತ ಒಳ್ಳೆ ಕೆಲ್ಸ ಮಾಡಿದಿ, ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತಾ ಇದೆ. ನೀನು ಸಾಮಾನ್ಯದ ವಿಷಯ ಮಾಡಿಲ್ಲ. ಆದ್ರೂ ನೀನ್ ಔಷಧಿ ತಂದಿದ್ಯೋ ಇಲ್ವೋ ಅಂತ ನನ್ಗೆ ಡೌಟ್ ಅದೆ. ಒಸಿ ಅದ್ನ ತೋರ್ಸು ಅಂತ ಆ ವೈದ್ಯರು ಕೇಳ್ಬೇಕಾದ್ರೆ ಸುಭಾಷ ತನ್ ಕೈಯಲ್ಲಿರೋ ಔಷಧಿನ ಆ ನಾಟಿ ವೈದ್ಯರಿಗೆ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಆ ವ್ಯಕ್ತಿನೇ ಶಾಕ್ ಆಯ್ತಾನೆ. ನೀನ್ ನಿಜವಾಗ್ಲೂ ಎಂತ ಒಳ್ಳೆ ಕೆಲ್ಸ ಮಾಡಿದ್ದಿ, ಶಭಾಷ್ ಅಂತ ಸುಭಾಷನ್ನ ಹೊಗಳ್ತಾ ಆ ಔಷಧಿ ತಕೊಂಡೋಗಿ ರೆಡಿ ಮಾಡ್ಕೊ ಬತ್ತೀನಿ ಇರಿ ಅಂತ ಹೇಳಿ ಮಗಳ ಜೊತೆ ಸೇರ್ಕೊಂಡು ಔಷಧಿನ ರೆಡಿ ಮಾಡಿ ಬಿರ್ಬಿರ್ನೆ ತಕೊಬಂದು ಇವ್ರೆಲ್ರಿಗೂ ಕೊಡುಕೆ ಅಂತ ತರ್ತಾರೆ. ಇದ್ರಲ್ಲಿ ಅಷ್ಟು ಜನಕ್ಕೂ ಕೊಡಕ್ ಆಗೋದಿಲ್ವಲ್ಲ ಔಷಧಿನ, ಏನ್ ಮಾಡೋದು ಅಂತ ಆ ನಾಟಿ ವೈದ್ಯರು ಮತ್ತೆ ಡಾಕ್ಟರ್ಗಳೆಲ್ಲ ಮಾತಾಡ್ಕೋಬೇಕಾದ್ರೆ, ಮೊದ್ಲು ನಮ್ ದೊಡ್ಡಪ್ಪನ ಮತ್ತೆ ನಮ್ಮ ಅವ್ವನ ಮತ್ತೆ ನಮ್ಮ ಅಕ್ಕನ ಕಾಪಾಡಿ, ನಾನು ಅವ್ರಿಗೋಸ್ಕರನೇ ತಂದಿರೋದು ಅಂತ ಸುಭಾಷ ಹೇಳ್ತಾನೆ. ಇದನ್ನ ಕೇಳಿ ಸಾವಿತ್ರಿ ಮತ್ತೆ ವಿನಂತಿಗೆ ಶಾಕ್ ಆಯ್ತದೆ. ಹಂಗಾದ್ರೆ ನಾವೇನ್ ಮಾಡ್ಬೇಕು ಹೇಳ ಅಂತ ಸಾವಿತ್ರಿ ಕೇಳ್ತಿರ್ತಾಳೆ. ಆಗ ಆ ನಾಟಿ ವೈದ್ಯರು ಆ ಔಷಧಿ ತಕೊಂಡೋಗಿ ಮೊದ್ಲು ಶಿವರಾಮೇಗೌಡಂಗೆ ಕೊಡ್ತಾರೆ. ಹಂಗೆಯ ಆ ಔಷಧಿನ ಕಣ್ಣಿಗೆ ಹಾಕ್ತಾರೆ. ಇದರಿಂದಾಗಿ ಶಿವರಾಮೇಗೌಡಂಗೆ ಹೊಸಿ ಸಮಾಧಾನ ಆಯ್ತದೆ. ಆಮೇಲೆ ಔಷಧಿನ ಈಶ್ವರಿ ಮತ್ತೆ ಚಿತ್ರಂಗೂ ಕೊಡ್ತಾರೆ. ಅಯ್ಯೋ, ನೀವೆಲ್ರೂ ಒಂದಾಗಿ ನಮ್ಮನ್ನ ಕೈ ಬಿಟ್ಬಿಟ್ರ, ನಾ ಸತ್ತೋದ್ರು ನಿಮ್ಗೇನ್ ಚಿಂತೆ ಇಲ್ವೇ ಅಂತ ಹೇಳ್ಕಂದು ಸಾವಿತ್ರಿ ಗೋಳಾಡ್ತಿರ್ತಾಳೆ. ಔಷಧಿ ಕೊಡ್ತಿದ್ದಂಗೆ ಈಶ್ವರಿ ಮತ್ತೆ ಚಿತ್ರನು ಸರಿ ಹೋಯ್ತಾರೆ. ಆಗ ಡಾಕ್ಟರ್ಗಳು ಇವ್ರೆಲ್ರನ್ನ ಚೆಕ್ ಮಾಡಿ ಇವ್ರ ಜೀವಕ್ಕೆ ಅಪಾಯ ಇಲ್ಲ, ಇವ್ರು ಸರಿ ಹೋಯ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಔಷಧಿ ತಕೊಂಡು ವಾಪಸ್ ಬರ್ಬೇಕಾದ್ರೆ ವಿದ್ಯಾ ಕಾಡಿನ ರಸ್ತೆಯಲ್ಲಿ ಬಿದ್ದಿರೋದನ್ನ ನೋಡ್ತಾನೆ. ಏ ವಿದ್ಯಾ, ಏನಾಯ್ತಮ್ಮಿ ನಿನ್ಗೆ ಅಂತ ಕೂಗ್ತಾ ಭದ್ರ ಅವಳ ಹತ್ರ ಹೋಗಿ ಅವಳ ಎಬ್ಬಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಯಾಕೆ ಹಿಂಗ್ ಇವಳು ಬಿದ್ದಿದ್ದಳು, ಏನಾದ್ರೂ ಕಕ್ಕಿಚ್ಬಿಡ್ತೆ ಅಂತ ಭಯದಲ್ಲಿ ಭದ್ರ ಅವಳನ್ನ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ. ಅಯ್ಯೋ, ಇವಳಿಗೆ ಏನಾಯ್ತು ಅಂತಾನೆ ಗೊತ್ತಾಯ್ತಿಲ್ವಲ್ಲಪ್ಪ. ಒಂದ್ ವೇಳೆ ಇಲ್ಲಿ ಜಾರದಲ್ಲ, ಅದ್ರಿಂದ ಏನಾದ್ರೂ ಜಾರಿ ಕೆಳಗಡೆ ಏನಾದ್ರೂ ಬಿದ್ಬಿಟ್ಲೋ ಏನೋ ಗೊತ್ತಿಲ್ವಲ್ಲಪ್ಪ ಅಂತ ಹೇಳ್ತಾ ಭದ್ರ ಪಕ್ಕದಲ್ಲೇ ಹರಿತಿರೋ ನೀರಿಂದ ಹೊಸಿ ನೀರ್ ಎತ್ಕ ಬಂದು ವಿದ್ಯಿನ್ ಮುಖಕ್ಕೆ ಚಿಮ್ಕಿಸ್ತಾನೆ. ಆದ್ರೂ ಅವಳಿಗೆ ಎಚ್ಚರಿಕೆ ಆಗದೆ ಇದ್ದಾಗ ಅವ್ನ್ ತುಂಬಾನೇ ಟೆನ್ಷನ್ ಆಯ್ತಿರ್ತಾನೆ. ಅಷ್ಟೊತ್ಗೆ ಅವನ್ಗೂ ತಲೆನೋವು ತುಂಬಾನೇ ಜಾಸ್ತಿ ಆಯ್ತಿರ್ತದೆ. ಯಾಕಂದ್ರೆ ಅವನ್ಗುನು ಆ ಕಾಡ್ ಕಡ್ಜ ಕಚ್ಬಿಟ್ಟಿರ್ತದೆ. ಆದ್ರೂ ಅವನು ಅದನ್ನ ಲೆಕ್ಕಿಸ್ದೆ ವಿದ್ಯನ್ನ ಕಾಪಾಡ್ಬೇಕಲ್ಲ ಅಂತ ಹೇಳ್ತಾ ಅವಳನ್ನ ತನ್ನ ಹೆಗ್ಲ ಮೇಲೆ ಹಾಕೊಂಡು ಕಷ್ಟಪಟ್ಟು ಆಸ್ಪತ್ರೆಗೆ ಹೋಯ್ತಾನೆ. ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ತಾವು ಸಾಯ್ತಿದೀವಲ್ಲ ಅಂತ ಅಳ್ತಿದ್ರೆ ಈಶ್ವರಿ ಮತ್ತೆ ಚಿತ್ರ ಮಾತ್ರ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅಷ್ಟೊತ್ಗೆ ಭದ್ರ ವಿದ್ಯನ ಕರ್ಕೊಂಡು ಆಸ್ಪತ್ರೆ ಒಳಗ್ ಬಂದಾಗ ಅದನ್ನ ನೋಡಿ ಮನೆಯವರೆಲ್ರಿಗೂ ಶಾಕ್ ಆಯ್ತದೆ. ವಿದ್ಯಂಗ್ ಏನಾಯ್ತು ಎತ್ತ ಅಂತ ಎಲ್ರು ಗಾಬರಿಯಿಂದ ವಿಚಾರಿಸ್ತಿರ್ತಾರೆ. ಅವ್ವ, ನನ್ ಇಷ್ಟಕ್ಕೆ ಇವಳು ಹೊಗೆ ಹಾಕ್ಸ್ಕೊಂಡ್ಲು ಅನ್ಸುತ್ತೆ ಅಂತ ಹೇಳ್ಕೊಂಡು ಚಿತ್ರ ಖುಷಿ ಪಡ್ತಿರ್ತಾಳೆ. ಅವಳಗ್ ಹಂಗೆ ಆಗ್ಬೇಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಎಲ್ಲೋ ಭದ್ರ, ಏನ್ಲ ಆಯ್ತು ವಿದ್ಯಂಗೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಅಮ್ಮಮ್ಮ, ಬರ್ಬೇಕಾದ್ರೆ ದಾರಿಲಿ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು, ಅದಕ್ಕೆ ಎತ್ಕ ಬಂದೆ ಅಂತ ಭದ್ರ ಹೇಳ್ತಾನೆ. ಹೌದು, ನೀನ್ ಯಾಕಪ್ಪ ಹಿಂಗ್ ಆಡ್ತಿದ್ದಿ ಅಂತ ಅಮ್ಮಮ್ಮ ಭದ್ರನ ಕೇಳ್ಬೇಕಾದ್ರೆ, ಅಮ್ಮಮ್ಮ ಬರೋ ದಾರಿಲಿ ನನ್ಗೂ ಕಡ್ಜ ಕಚ್ಬಿಡ್ತು, ಇದ್ರಲ್ಲಿ ಔಷಧಿ ಅದೆ, ಇದ್ರಿಂದ ಎಲ್ರನ್ನು ಕಾಪಾಡಿ ಅಂತ ಹೇಳ್ತಾ ಭದ್ರ ತಲೆ ಸುತ್ತಿ ಬಿದ್ದೋಯ್ತಾನೆ. ಈ ಕಡೆ ವಿದ್ಯಾ ಪ್ರಜ್ಞೆ ತಪ್ಪಿ ಬಿದ್ದಿದ್ರೆ ಆ ಕಡೆ ಭದ್ರನ್ ಪರಿಸ್ಥಿತಿ ಹಿಂಗ ಆಗದಲ್ಲ ಅಂತ ಮನೆಯವರೆಲ್ರು ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾರೆ. ಆಗ ಭದ್ರ ಕೊಟ್ಟಿರೋ ಔಷಧಿನ ತಕೊಂಡೋಗಿ ಅಮ್ಮಮ್ಮ ಆ ನಾಟಿ ವೈದ್ಯರಿಗೆ ಕೊಟ್ಟಾಗ ಅವ್ರು ಅದನ್ನ ನೋಡಿ ಖುಷಿ ಪಟ್ಟು, ಇದ್ರಿಂದ ಇನ್ನು 20-30 ಜನ ನಾವು ಉಳಿಸ್ಬೋದು ಕಣವ ಅಂತ ಹೇಳ್ತಾ ಔಷಧಿ ರೆಡಿ ಮಾಡ್ಕೊ ಬತ್ತೀನಿ ಅಂತ ಹೇಳಿ ಅವ್ರು ಔಷಧಿನ ರೆಡಿ ಮಾಡ್ಕೊ ಬಂದು ಸಾವಿತ್ರಿ, ವಿನಂತಿ ಮತ್ತೆ ಭದ್ರಂಗೆ ಕೊಡ್ತಾರೆ. ಆಗ ಅವ್ರ 3 ಜನನ್ನು ಕಾಪಾಡ್ತಾರೆ. ಹೊಸಿಯೊತ್ತಾದ್ಮೇಲೆ ಎಲ್ರಿಗೂ ಹೊಸಿ ಪ್ರಜ್ಞೆ ಬರ್ತದೆ. ಆಗ ಡಾಕ್ಟರ್ ಅವ್ರೆಲ್ರನ್ನು ಚೆಕ್ ಮಾಡಿ ಎಲ್ರು ಇವಾಗ ಹುಷಾರಾಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಹಂಗೆಯ ನೋಡ್ತಿದ್ದಂಗೆ ಭದ್ರಂಗುನು ಎಚ್ಚರಿಕೆ ಆಯ್ತದೆ. ಆಗ ಅಮ್ಮಮ್ಮ ಆ ನಾಟಿ ವೈದ್ಯರಿಗೆ ಆಮೇಲೆ ಆ ಊರಿನ ಜನಗಳಿಗೆಲ್ರಿಗೂನು ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ, ಅಮ್ಮ ನೀವ್ ಯಾಕೆ ನಮ್ಗೆ ಥ್ಯಾಂಕ್ಸ್ ಹೇಳಿರಿ, ಹೇಳ್ಬೇಕು ಅಂದ್ರೆ ನಾವೇ ನಿಮ್ಗೆ ಹೇಳ್ಬೇಕು, ನಾವ್ ಎಷ್ಟು ಋಣಿಯಾಗಿದ್ರು ಸಾಕಾಗಕ್ಕಿಲ್ಲ. ಇವ್ರು ಮಾತ್ರ ಔಷಧಿ ತಕೊಬಾರ್ದೆ, ಇನ್ನೂ ಕೆಲವರು ಜೀವ ಉಳಿಸ್ಲಿ ಅಂತ ಹೇಳಿ ಬೇಕಾದಷ್ಟು ಔಷಧಿ ತಕೊಬಂದವ್ರೆ. ಇಂಥ ಒಳ್ಳೆ ಮನ್ಸು ಯಾರಿಗಿದ್ದದ ಹೇಳಿ, ನಿಮ್ಮಂತವ್ರನ್ನ ಪಡೆದಿರೋ ನಿಮ್ ಮನೆಯವರು ಪುಣ್ಯ ಮಾಡಿರ್ಬೇಕು ಅಂತ ಆ ನಾಟಿ ವೈದ್ಯರು ಮತ್ತೆ ಊರ್ನವರೆಲ್ಲ ಭದ್ರನ್ನ ಹೊಗಳ್ತಿರ್ತಾರೆ. ಹಂಗೆಯ ನಿಮ್ ಮನೆಯವರು ನೀವು ಎಲ್ಲ ಚೆನ್ನಾಗಿರ್ಬೇಕು ಅಂತ ಊರವರೆಲ್ಲ ಆಶೀರ್ವಾದ ಮಾಡ್ತಿರ್ತಾರೆ. ಅಯ್ಯೋ, ಹಿಂಗೆಲ್ಲ ಹೇಳ್ಬೇಡಿ ಕಣಣ್ಣ, ನೋಡಿ ಇನ್ಮೇಕೆ ಆ ಕಾಡ್ ಕಡ್ಜದಿಂದ ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗಕ್ಕಿಲ್ಲ ಅಂತ ಕೆಲ್ಸ ಮಾಡ್ ಬಂದೀವ್ನಿ ಅಂತ ಭದ್ರ ಹೇಳ್ದಾಗ, ಏನ್ ಹೇಳ್ತಿದ್ಯಪ್ಪ ಅಂತ ಊರಿನ ಜನಗಳೆಲ್ಲ ಕೇಳ್ತಿರ್ತಾರೆ. ನನ್ನಿಂದ ಏನ್ ಸಾಧ್ಯ ಆಗುತ್ತೋ ಅಷ್ಟನ್ನ ನಾನ್ ಮಾಡಿವ್ನಿ. ಈಗಾಗ್ಲೇ ತುಂಬಾ ಕಡ್ಜಗಳನ್ನ ನಾನ್ ಸಾಯಿಸ್ಬಿಟ್ಟಿವ್ನಿ. ಆ ಸತ್ತಿರೋ ಕಡ್ಜದ್ ಗೂಡಿಂದಾನೆ ನಾನು ಎಷ್ಟಾಗುತ್ತೋ ಅಷ್ಟು ಔಷಧಿನ ಎತ್ಕೊ ಬಂದ್ಬಿಟ್ಟಿವ್ನಿ.
ಅದು ಅಲ್ದೆ ನನ್ ಕಣ್ಗೆ ಯಾವ್ಯಾವ ಗೂಡ್ ಕಾಣಿಸ್ತದೋ ಆ ಗೂಡ್ಗೆಲ್ಲ ಫಾಸ್ಫರಸ್ ಪೌಡರ್ನ ಎರಚಿ ಬಂದವ್ನಿ. ಆ ಗೂಡ್ ಮ್ಯಾಕೆ ಇವತ್ತು ಸೂರ್ಯನ್ ಬೆಳಕು ಬೀಳ್ತಿದ್ದಂಗೆ ಅದು ಅತ್ಕಂದು ಉರಿಯಕ್ಕೆ ಶುರು ಆಯ್ತದೆ. ಹಿಂಗ್ ಮ್ಯಾಕೆ ಅವುಗಳಿಂದ ನಿನ್ಗೆ ಯಾವ್ದೇ ರೀತಿ ತೊಂದ್ರೆ ಆಗಕ್ಕಿಲ್ಲ ಅಂತ ಭದ್ರ ಹೇಳ್ತಿದ್ದಂಗೆ ಭದ್ರ ಮಾಡಿರೋ ಒಳ್ಳೆ ಕೆಲ್ಸದಿಂದ ಇಡೀ ಊರವ್ರೆಲ್ರು ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ತಾರೆ. ಹಂಗೆಯ ಬಂದು ಭದ್ರನ್ ಕಾಲ್ಗೆ ಬೀಳುಕ್ಕೆ ಅಂತ ನೋಡ್ತಾರೆ. ಅಯ್ಯೋ ನೀವೆಲ್ಲ ದೊಡ್ಡವರು ಹಂಗೆಲ್ಲ ಮಾಡ್ಬೇಡಿ ಸುಮ್ನೆ ಇರಿ ಅಂತ ಭದ್ರ ಅವ್ರೆಲ್ರನ್ನೂ ಸುಮ್ನಿರಿಸ್ತಾನೆ. ಲೋ ಭದ್ರ ನೀ ಮಾಡಿರೋ ಕೆಲ್ಸ ಅಂತಿಂತದಲ್ಲ ಕಣಪ್ಪ, ನೀನಂತ ಮಗನ್ ಪಡ್ದಿರೋದಕ್ಕೆ ನಾನ್ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ. ಹಂಗೆಯ ಸುಭಾಷನ್ನು ತುಂಬಾನೇ ಹೊಗಳ್ತಾರೆ. ಲೋ ಸುಭಾಷ, ಇವತ್ತು ನನ್ ಜೀವಂತವಾಗಿ ಅವನಿ ಅಂದ್ರೆ ಅದಕ್ಕೆ ಕಾರಣ ನೀನೇ ಕಣ್ಲಾ. ನಾನ್ ಕೊನೆ ಉಸಿರಿರೋವರ್ಗು ನೀನ್ ಮಾಡಿರೋ ಕೆಲ್ಸನ ನಾನ್ ಮರೆಯಕ್ಕಿಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಅಯ್ಯೋ ದೊಡ್ಡಪ್ಪ, ಏನ್ ಇಂತ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಿ, ನೀವು ಎಷ್ಟೇ ಆದ್ರೂ ನಮ್ ದೊಡ್ಡಪ್ಪ, ನಿಮ್ಮನ್ನ ಕಾಪಾಡ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವೇ ಅಂತ ಸುಭಾಷ ಹೇಳ್ತಿರ್ತಾನೆ. ಲೋ ಸುಭಾಷ, ನೀನು ನನ್ನ ಅಪ್ಪಯ್ಯನ ನನಗೋಸ್ಕರ ಉಳಿಸ್ಕೊಟ್ಟಿದಿಕಲ್ಲ, ಈ ಸಹಾಯನ ನಾನ್ ಯಾವತ್ತೂ ಮರೆಯಕ್ಕಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಲೋ ಭದ್ರ, ಎಲ್ರು ನಮ್ಮನ್ನ ಕೈ ಬಿಟ್ಬಿಟ್ರು ಅಂತ ಅನ್ಕೊಂಡಿದ್ವಿ ಕಣ್ಲಾ, ಆದ್ರೆ ನಿನ್ನಿಂದಾಗಿ ನಾವಿವತ್ತು ಜೀವಂತವಾಗಿ ಅವಿ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಹೌದು ಮಮ್ಮ, ಈ ಸಹಾಯನ ನಾವ್ ಯಾವತ್ತೂ ಮರೆಯಕ್ಕಿಲ್ಲ ಅಂತ ವಿನಂತಿ ಕೈ ಮುಗ್ದು ಹೇಳ್ತಿರ್ತಾಳೆ. ಸಾವಿತ್ರಿ, ನನ್ ಮಗ ತಂದಿದ್ದ ಔಷಧಿಲಿ ಉಳ್ದಿದ್ರೆ ಅದ್ನ ನೀನ್ ಕೊಡ್ತಿರ್ಲಿಲ್ವೇ ಹೇಳು ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಹೌದೌದು ನಿಮ್ ಪಿರುತಿ ಎಷ್ಟು ಹೋದೆ ಅಂತ ನಾವ್ ಅಲ್ಲೇ ನೋಡಿದ್ವಲ್ಲ, ನಾವ್ ಸತ್ತೋದ್ರು ಪರವಾಗಿಲ್ಲ ಅಂತ ಅವ್ವ ಮಗಳು ಔಷಧಿ ತಕಂದ್ರಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಏ ಸಾಕು ನಿಲ್ಸ್ರಮ್ಮಿ, ಇದನ್ನೆಲ್ಲ ಮನೆಗ್ ಹೋಗ್ ಮಾತಾಡ್ಕಮ್ಮ, ಮೊದ್ಲು ಇಲ್ಲಿಂದ ಹೊರಡುಮ ಬನ್ನಿ. ಹೌದು, ವಿದ್ಯಿಂಗೆ ಪ್ರಜ್ಞೆ ಬಂತೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಇನ್ನೂ ಇಲ್ಲ ಅಮ್ಮಮ್ಮ, ಡಾಕ್ಟ್ರು ನೋಡ್ಕೊತಾವ್ರೆ, ಜೊತೆಗೆ ಸರನು ಇದ್ದಾಳೆ ಅಂತ ಚಂಪಾ ಹೇಳ್ತಿರ್ತಾಳೆ. ಲೋ ಭದ್ರ, ಬಾರ್ಲಾ ವಿದ್ಯೆನ ನೋಡ್ಕೊ ಬರುಮ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಅಮ್ಮಮ್ಮ ನೀನೇ ಹೋಗ್ಬಾ ಅಂತ ಭದ್ರ ಹೇಳ್ತಾನೆ. ಲವ್, ನಾನಿಂದ ಒಬ್ಳೆ ಅಲ್ಗ್ ಹೋಗಕ್ ಆಗಕ್ಕಿಲ್ಲ ಕಣ್ಲಾ, ಕಾಲ್ ಬೇರೆ ನೋಯ್ತಾವೆ, ನನ್ನನ್ನ ಕರ್ಕೊಂಡ್ ಹೋಗ್ಲಾ ಅಂತ ಅಮ್ಮಮ್ಮ ಕೇಳ್ಕತಾರೆ. ಅದಕ್ಕೆ ಭದ್ರ ಯೋಚನೆ ಮಾಡ್ಬೇಕಾದ್ರೆ, ಲೋ ಮಗ ಹೋಗ್ಬಾ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಏ ಮುದ್ಕಿ, ಬಾ ನೀನು ಜೊತೆಗೆ ಅಂತ ಹೇಳ್ತಾ ಭದ್ರ ಅಮ್ಮಮ್ಮನ್ನ ಕರ್ಕೊಂಡು ಹೋಯ್ತಾನೆ. ಈ ಕಡೆ ಈಶ್ವರಿ ಸುಭಾಷನ್ನ ಹೊಗಳ್ತಿರ್ತಾಳೆ. ನಿಮ್ ದೊಡ್ಡಪ್ಪನ್ನ ಕಾಪಾಡಿ ಇವತ್ತು ಅವ್ರ ಕಣ್ಮುಂದೆ ನೀನ್ ದೊಡ್ಡವನಾಗ್ಬಿಟ್ಟೆ ಕಣ್ಲಾ, ನನ್ಗೆ ಶಾನೆ ಖುಷಿ ಆಯ್ತದೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಹೌದು ಆ ಔಷಧಿ ತರೋದು ತುಂಬಾ ಕಷ್ಟವಾದ ವಿಷಯ, ಅದು ಇದು ಅಂತ ಎಲ್ರು ಎದುರಿಸ್ತಿದ್ರಲ್ಲ, ನಿನ್ಗೆ ಇದ್ದಕ್ಕಿದ್ದಂಗೆ ಔಷಧಿ ಹೆಂಗ್ ಸಿಕ್ತು ಅಂತ ಚಿತ್ರ ಕೇಳ್ತಾಳೆ. ಅದಕ್ಕೆ ಸುಭಾಷ ನತ್ತ, ನಿಮ್ಮಿಬ್ರಿಗೂ ಒಂದ್ ವಿಷಯ ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ. ಏನ್ಲಾ ಅದು ಅಂತ ಚಿತ್ರ ಮತ್ತೆ ಈಶ್ವರಿ ಕೇಳ್ಬೇಕಾದ್ರೆ, ನಿಜ ಹೇಳ್ಬೇಕು ಅಂದ್ರೆ ಆ ಔಷಧಿನ ತಕ ನಾನಲ್ಲ, ಆ ಮೂರಡಿ ಅಂತ ಸುಭಾಷ ಹೇಳ್ತಾನೆ. ಅದನ್ನ ಕೇಳಿ ಈಶ್ವರಿ ಮತ್ತೆ ಚಿತ್ರಂಗೆ ಶಾಕ್ ಆಯ್ತದೆ. ಏನ್ಲ ಹೇಳ್ತಿದ್ದಿ ಅಂತ ಈಶ್ವರಿ ಕೇಳ್ಬೇಕಾದ್ರೆ ನಡ್ದಿದ್ ವಿಷಯನೆಲ್ಲ ಸುಭಾಷ ಹೇಳ್ತಾನೆ. ಹಿಂದೆಯಿಂದ ಅವಳ ತಲೆಗೆ ಜೋರಾಗಿ ಹೊಡೆದು ಅವಳ ಪ್ರಜ್ಞೆ ತಪ್ಪದ್ಮೇಲೆ ಅವಳು ತಂದಿರೋ ಬ್ಯಾಗ್ ಅಲ್ಲಿರೋ ಔಷಧಿನ ಎತ್ಕೊಂಡು ನಾನ್ ಬೇರೆ ಬ್ಯಾಗ್ ಹಾಕೊಂಡು ಆ ಔಷಧಿನ ತಕ ಬಂದೆ ಅಂತ ಸುಭಾಷ ಹೇಳ್ತಾನೆ. ಪರವಾಗಿಲ್ಲ ಕಣ್ಲಾ, ಒಳ್ಳೆ ಕೆಲ್ಸ ಮಾಡಿದಿ, ಇಂಥ ಟೈಮ್ನಾಗೆ ಬುದ್ಧಿ ಓಡ್ಸಿದ್ಯಲ್ಲ, ಶಬಾಷ್ ಅಂತ ಈಶ್ವರಿ ಮತ್ತೆ ಚಿತ್ರ ಇಬ್ರು ಸುಭಾಷನ್ನ ಹೊಗಳ್ತಿರ್ತಾರೆ. ಈ ಕಡೆ ಅಮ್ಮಮ್ಮ ಮತ್ತೆ ಭದ್ರ ಇಬ್ರು ವಿದ್ಯನ್ನ ನೋಡಕ್ಕೆ ಅಂತ ಬಂದಾಗ ವಿದ್ಯನ್ಗೆ ಅವಾಗ ತಾನೇ ಪ್ರಜ್ಞೆ ಬಂದಿರ್ತದೆ. ಆಗ ಅವಳು ಭದ್ರನ್ ಹತ್ರ ಮಾವ ಮತ್ತೆ ಮನೆಯವ್ರೆಲ್ರು ಹೆಂಗವ್ರೆ ಅಂತ ಕೇಳ್ಬೇಕಾದ್ರೆ, ಎಲ್ರು ಹುಷಾರಾಗವ್ರೆ ಅಂತ ಭದ್ರ ಹೇಳ್ತಾನೆ. ಒಳ್ಳೇದಾಯ್ತು, ಹೆಂಗೋ ಎಲ್ರನ್ನೂ ಕಾಪಾಡ್ಬೇಕು ಅಂತ ಅನ್ಕಂದೆ, ಅದಾಯ್ತಲ್ಲ ಸಾಕು ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಇದೆಲ್ಲದಕ್ಕೂ ಕಾರಣ ಸುಭಾಷನೇಯ. ಅಪ್ಪ ತುಂಬಾ ಸೀರಿಯಸ್ ಆಗಿರ್ಬೇಕಾದ್ರೆ ಸುಭಾಷ ಕರೆಕ್ಟ್ ಟೈಮ್ಗೆ ಔಷಧಿ ತಕ ಕೊಟ್ಟ, ಅದ್ರಿಂದನೇಯ ಅಪ್ಪ ಬಚಾವ್ ಆದದ್ದು ಅಂತ ಭದ್ರ ಹೇಳ್ಬೇಕಾದ್ರೆ ಅದನ್ನ ಕೇಳಿ ವಿದ್ಯನ್ಗೆ ಶಾಕ್ ಆಯ್ತದೆ. ಹಂಗೆಯ ಅವಳ ಔಷಧಿ ತಕ ಬಂದದ್ದನ್ನ ವಿದ್ಯೆ ನೆನ್ಸ್ಕೊತಾ ಇರ್ತಾಳೆ. ನನ್ಗೆ ಹಿಂದೆಯಿಂದ ಯಾರೋ ಹೊಡೆದ್ರಲ್ಲ, ಯಾರಿರ್ಬೋದು ಅಂತ ವಿದ್ಯೆ ಯೋಚನೆ ಮಾಡ್ತಿರ್ತಾಳೆ. ಸುಭಾಷ ತಕ ಬಂದ್ಮ್ಯಾಕೆ ಭದ್ರನುವೆಯ ತುಂಬಾ ಔಷಧಿಗಳನ್ನ ತಕ ಬಂದವನೆ, ಅದನ್ನ ಇಟ್ಕಂದೆ ಸಾವಿತ್ರಿ, ವಿನಂತಿ ಮತ್ತೆ ಇನ್ ಸ್ವಲ್ಪ ಜನನ ಕಾಪಾಡೋಕಾಯ್ತು ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಆಗ ವಿದ್ಯೆ ಯೋಚನೆ ಮಾಡ್ಬೇಕಾದ್ರೆ, ನಿಂಗೇನು ಆಗಿಲ್ಲ ತಾನೆ, ನೀ ಚಂದಾಗಿದೆಯಲ್ವೇನವ ಅಂತ ಅಮ್ಮಮ್ಮ ಕೇಳ್ತಾರೆ. ಹ್ಞೂ ಅಮ್ಮಮ್ಮ, ನಾ ಸಂದಾಗಿವ್ನಿ ಅಂತ ವಿದ್ಯಾ ಹೇಳ್ತಿರ್ತಾಳೆ. ನಿನಗೇನು ಯಾವ್ದು ಕಡ್ಜ ಕಚ್ಚಿಲ್ಲ ತಾನೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಇಲ್ಲ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತಾಳೆ. ಇದಕ್ಕೆಯ ಹೇಳದ್ದು ನೀನು ಕಾಡ್ ಒಳಗಡೆ ಬರ್ಬೇಡ ಅಂತ. ಎಲ್ ಕೇಳ್ತೀಯ ಮಾತನ್ನ, ನಾ ಔಷಧಿ ತಕ ಬರ್ಬೇಕಾದ್ರೆ ದಾರಿಲಿ ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ, ಆಮೇಕೆ ನೀನನ್ನ ತಕ ಬಂದು ಇಲ್ಲಿಗ್ ಸೇರಿಸ್ದೆ, ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಮುಂದೆ ಬಂದ್ ನಿಂತ್ಕತಿಯಲ್ಲ, ಸರಿ ಬೇಗ ಬೇಗ ನಡಿ ಹೊರಡುಮ, ಮೊದ್ಲು ಈ ಊರಿಂದ ಹೋದ್ರೆ ಸಾಕು ಅನ್ಸ್ಬಿಡದೆ ಅಂತ ಭದ್ರ ಹೇಳ್ತಿರ್ತಾನೆ. ಆದ್ರೂ ವಿದ್ಯಾ ಹೆಣ್ಣು ಹುಡ್ಗಿ ಆದ್ರೂನು ಔಷಧಿ ತಕ ಬರಕ್ ನಾನು ಹೋಯ್ತೀನಿ ಅಂತ ಕಾಡ್ ಒಳಗಡೆ ಹೋದಲ್ಲ, ಇದಕ್ಕೆಲ್ಲ ಧೈರ್ಯ ಬೇಕು ಕಣೆ, ಗಟ್ಗಿತ್ತಿ ನೀನು
ಅಂತ ಅಮ್ಮಮ್ಮ ವಿದ್ಯೆನ ಹೊಗಳ್ತಿರ್ತಾರೆ. ಆದ್ರೆ ತಾನ್ ತಂದಿರೋ ಔಷಧಿ ಎಲ್ಲೋಯ್ತು ಅಂತ ಗೊತ್ತಾಗ್ದೆ ವಿದ್ಯಾ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ಮುಂದೆ ಬರ್ತೀನಿ.